ಎಲ್ರಿಗೂ ನಮಸ್ಕಾರ. ಬಂಗಾರಪೇಟೆ ಮಸಾಲೆ ಪೂರಿ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ನಾನು ಬಟಾಣಿಯನ್ನು ಓವರ್ನೈಟ್ ನೆನೆಸಿ ತೊಗೊಂಡಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು 3 ವಿಷಲ್ಲು ಕೂಗಿಸ್ಕೊತಾ ಇದ್ದೀನಿ. ಪಾನಿ ಮಾಡಲಿಕ್ಕೆ ಇಲ್ಲಿ ನೀರನ್ನ ಕಾಯಿಸಿ ಇಟ್ಕೊತಾ ಇದ್ದೀನಿ. ಪಾನಿ ಮಾಡಲಿಕ್ಕೆ ಬೆಳ್ಳುಳ್ಳಿ, ಶುಂಠಿ ಮತ್ತು ಲವಂಗ ಮತ್ತು ಚಕ್ಕೆ ಮತ್ತು 2 ಚಿಲ್ಲಿಯನ್ನು ತೊಗೊಂಡಿದ್ದೀನಿ. ಇದನ್ನು ಕ್ರಷ್ ಮಾಡ್ಕೊಳ್ಳೋಣ. ಕ್ರಷ್ ಮಾಡಿರೋದನ್ನು ಈ ನೀರಿಗೆ ಮಿಕ್ಸ್ ಮಾಡಿದ್ದೀನಿ. ಇದನ್ನು 2 to 4 ಅವರ್ಸು ಹಾಗೇ ಇಟ್ಬಿಡೋದು. ನಂತರ ಬಟ್ಟೆನಲ್ಲಿ ಸೋಸ್ಕೋಬೇಕು ಅಥವಾ ಓವರ್ನೈಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕು. ಇಲ್ಲಿ 1 ಈರುಳ್ಳಿಯನ್ನು ಹಚ್ಬಿಟ್ಟು ತೊಗೊಂಡಿದ್ದೀನಿ ಮತ್ತು 1 ಕ್ಯಾರೆಟನ್ನು ತುರ್ಕೋಬೇಕು. ಕೊತ್ತಂಬರಿ ಸೊಪ್ಪನ್ನ ಚಾಪ್ ಮಾಡಬೇಕು. ಪಾನಿಗೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟು ಮತ್ತು ನಾರ್ಮಲ್ ಸಾಲ್ಟನ್ನು ರುಚಿಗೆ ತಕ್ಕಷ್ಟು ಹಾಕ್ತಾಯಿದ್ದೀನಿ. ಇದು ಇವಾಗ 2 ಅವರ್ಸ್ ಆಗಿದೆ. ಇದನ್ನು ಬಟ್ಟೆಯಲ್ಲಿ ಸೋಸ್ಕೊಳ್ಳೋಣ. ಪೂರಿಯನ್ನು ಈ ರೀತಿ ಕ್ರ್ಯಾಕ್ ಮಾಡಿ ಜೋಡಿಸ್ಕೊಳ್ಳೋದು. ಪೂರಿ ಕ್ರ್ಯಾಕ್ ಮಾಡಿ ರೆಡಿಯಾಗಿದೆ. ಇವಾಗ ಬಟಾಣಿ, ಈ ರೀತಿಯಾಗಿ ಅರೇಂಜ್ ಮಾಡ್ಕೊಳ್ಳೋದು. ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಎಲ್ಲ ಅರೇಂಜ್ ಮಾಡಿ ರೆಡಿಯಾಗಿದೆ. ಇವಾಗ ಪಾನಿ ಜೊತೆ ತಗೊಳ್ಳೋದು. ಪಾನಿ ಹಾಕ್ತಾಯಿದ್ದೀನಿ. ಸೂಪರಾಗಿ ಆಗಿದೆ ನೋಡಿ. ನೀವು ಒಂದ್ಸರಿ ರೆಸಿಪಿ ಟ್ರೈ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.